our bride. This is Sana. That is Hanna. ಯಾಕೋ ವಾಮಿಟ್ ಬರಂಗ್ ತರ ಫೀಲ್ ಆಗ್ತಿದೆ. ನನ್ನ ಮುಖದಲ್ಲಿ ಇಷ್ಟ ಗಲೀಜಿದೆ. ಗೈಸ್ ನಮ್ಮ ಹುಡುಗಿಗೆ ತುಂಬಾ ಭಯ ಆಗ್ತಿದೆ ಅಂತೆ. Who's this gorgeous lady on the floor? To see me they came from Dubai, right? Cousin wedding. Hello guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನಾ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಎಷ್ಟು ಗೊತ್ತಾ? 11:30 ನೈಟ್. ಇಲ್ಲಿ ನನ್ನ ಸ್ಯಾರಿ, ಚೇಚಿ ಸ್ಯಾರಿ ಮತ್ತು ಆರ್ನಮೆಂಟ್ಸ್ ಜ್ಯುವೆಲ್ಲರಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆ ಅರೌಂಡ್ 3:30 ಎದ್ದು ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ಅಲ್ಲ, ಇಟ್ಸ್ ಮಿಡ್ ನೈಟ್ 3 o'clock. ಸೊ ಎದ್ಬಿಟ್ಟು ಇಲ್ಲೇ 5 ನಿಮಿಷ ಪಾರ್ಲರ್ ಹೋಗ್ಬೇಕು. ಅಲ್ಲೋದ್ರೆ ಅವರು ಸ್ಯಾರಿ ಉಡಿಸ್ತಾರೆ. ಆ್ಯಕ್ಚುಲಿ ಅವ್ರನ್ನೇ ಕರೆದ್ವಿ ಮನೆಗೆ ಬರ್ತೀರಾ ಅಂತ. ಆದರೆ ನನಗೆ, ಚೇಚಿಗೆ, ಅಮ್ಮುಕುಟಿಗೆ ಹೇರ್ ಸ್ಟೈಲ್ ಐತೆ. ಸ್ಟ್ರೈಟ್ನರ್, ಕ್ರಿಪ್ಪಿಂಗ್ ಎಲ್ಲ ತೊಗೊಂಡು ಬರೋಕ್ಕಾಗಲ್ಲ. ಅಲ್ಲಿ ತೊಗೊಂಬಂದ್ರೂ ಲೈಕ್ ಕಂಫರ್ಟಬಲ್, ಐ ಮೀನ್ ಇವಾಗ ಒಂದು ಐಟಮ್ ಏನಾದ್ರು ಮಿಸ್ ಆಯಿತು, ಅವ್ರು ತೊಗೊಂಬಂದಿದ್ದು ಮಿಸ್ ಆಯ್ತು ಅಂದರೆ ತಿರ್ಗೋ ಅವ್ರು ಹೋಗಿ ತೊಗೊಂಬರ್ಬೇಕಾಗತ್ತೆ. ಅದಕ್ಕೆ ನೀವೇ ಬಂದುಬಿಡಿ, ಇಲ್ಲೇ ಆರಾಮಾಗಿ ನಿಮಗೆ ಸ್ಯಾರಿ ಡ್ರೇಪಿಂಗು ಮತ್ತು ಹೇರ್ ಸ್ಟೈಲ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ನಾನು ಸ್ಯಾರಿ, ಜ್ಯುವೆಲ್ಲರೀಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಡ್ರೇಪಿಂಗ್ ನಂದು ಒಂದು ಗೈಸ್ ಪ್ಯೂರ್ ಕಾಂಜಿಪುರಂ ಸ್ಯಾರಿ. ಸ್ಯಾರಿ ವೆಯ್ಟೇ ಲೈಕ್ ತುಂಬ ಹೆವಿಯಾಗಿದೆ ಮತ್ತು ಅದು ಸ್ಟಿಫಾಗಿ ಪ್ಲೀಟ್ಸ್ ಎಲ್ಲ ತೆಗಿಯೋಕ್ಕೆ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿರಬೇಕು. ಐ ಆಮ್ ನಾಟ್ ಗುಡ್, ಸೀರಿಯಸ್ಲಿ ನಾನು ಒಪ್ಕೊತೀನಿ, ಐ ಆಮ್ ನಾಟ್ ಗುಡ್ ಇನ್ ಡ್ರೇಪಿಂಗ್ ಸ್ಯಾರಿ ಆ್ಯಂಡ್ ಆಲ್. ನಂಗೆ ಸ್ಯಾರಿ ಎಲ್ಲ ಉಡೋಕ್ಕೆ ಲೈಕ್ ಪ್ರೊಫೆಷ್ನಲಾಗಿ ಬರಲ್ಲ. ನಾರ್ಮಲ್ ಸ್ಯಾರಿ ಅಂದರೆ ನಾನು ಬೇಗ ಉಟ್ಕೊಂಡ್ಬಿಡ್ತೀನಿ. ಈ ಥರ ಕಾಂಚೀಪುರಂ ಸ್ಯಾರಿ, ಆ ಪ್ಲೀಟ್ಸ್ ಎಲ್ಲ ತೆಗಿಯೋಕ್ಕೆ ಕೆಳಗಡೆ ಎಲ್ಲ ನನಗೆ ಇಲ್ಲಿ ಯಾರಿಗೂ ಬರಲ್ಲ. ಸೊ ದಟ್ ಈಸ್ ವೈ ವಿ ಥಾಟ್ ಪಾರ್ಲರ್ಗೆ ಹೋಗ್ಬಿಡೋಣ, ಬ್ಯೂಟಿ ಪಾರ್ಲರ್. ಅವರು ಬ್ಯೂಟಿಷಿಯನ್ ಹೆಲ್ಪ್ ಮಾಡ್ತಾರೆ ಅಂತ. ಮತ್ತು ಇವಾಗ ಟೈಮ್ ಬಂದು 11:30. ಇನ್ನೂ ಮಲ್ಗೆ ಇಲ್ಲ, ಇನ್ನೂ ಸ್ಕಿನ್ ಕೇರು ಮಾಡಿಲ್ಲ, ನೈಟ್ ರೂಟೀನ್ ಸ್ಕಿನ್ ಕೇರ್. ಇದು ಬಂದು ನಮ್ಮ ಕಸಿನ್ ವೆಡ್ಡಿಂಗ್. ನಿಮಗೆ ಕೇರಳ ಮದುವೆ ಕರೆಕ್ಟಾಗಿ ಇನ್ನೂ ಗೊತ್ತಿಲ್ಲ ಹಿಂಗೆ ಆಗುತ್ತೆ ಅಂತ. ಲೈಕ್ ತುಂಬ ಜನ ಕೇಳಿದ್ದೀರಾ, ನನ್ನ ಮ್ಯಾರೇಜ್ ವ್ಲಾಗ್ ಹಾಕಿದಾಗೂ ತುಂಬ ಜನ ಕೇಳಿದ್ದೀರಾ ಕೇರಳ ಮದುವೆ ಹಿಂಗೆ ನಡೆಯುತ್ತೆ ಅಂತ. ಸೊ ಅದಕ್ಕೆ ನಿಮಗೆ ಒಂದು ಜಸ್ಟ್ ಗ್ಲಿಪ್ಸು, ನಾನು ಡೀಟೇಲಾಗಿ ತೆಗಿಯೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಲೈಕ್ ಫುಲ್ಲಾಗಂತೂ ತೆಗಿಯಲ್ಲ, ಯಾಕಂದರೆ ಆಗೋದೂ ಇಲ್ಲ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕವರಪ್ ಮಾಡ್ತೀನಿ ನಾನು. ನಿಮಗೊಂದು ಐಡಿಯಾ ಸಿಗುತ್ತೆ ಕೇರಳ ಮದುವೆ ಹಿಂಗೆ ಅಂತ, ಹಿಂಗೆ ನಡೆಯುತ್ತೆ. ನಾವು ಬಂದು ಹುಡುಗಿ ಸೈಡು. ನಿಮ್ಗೆ ಕಾಣ್ತಿದೆಯೇನೋ ಗೊತ್ತಿಲ್ಲ, ನನ್ನ ಮುಖದಲ್ಲಿ ಇಷ್ಟು ಗಲೀಜಿತ್ತು ಅಂತ ನಂಗೆ ಇವಾಗ ಗೊತ್ತಾಗ್ತಿದೆ. ಆ್ಯಕ್ಚುಲಿ ನಾವು ಚೇಚಿಯವ್ರ ಗಂಡ ಅವ್ರನ್ನ ಕರ್ಕೊಂಬರೋಕ್ಕೆ ಕಾಸರಗೋಡ್ಗೆ ಹೋಗಿದ್ವಿ. ಅವ್ರು ನೆನ್ನೆ ಬಂದಿಲ್ಲ ಅಲ್ಲಿಗೆ, ಅವ್ರಿಗೆ ತುಂಬ ಕೆಲಸ ಇತ್ತು ಅಂತ. ಸೊ ಇವತ್ತು ಸಾಯಂಕಾಲ ಟ್ರೈನಲ್ಲಿ ಬಂದರು. ಅವತ್ತು ಬಂದರು, ಆದರೆ ನೆನ್ನೆ ಬೆಳಿಗ್ಗೆ ಅವ್ರು ಹೊಟ್ಬಿಟ್ರು, ಹಲ್ದಿಗೆ ಬಂದಿದ್ದಿಲ್ಲ. ಸೊ ಇವತ್ತು ತಿರ್ಗಾ ನೆನ್ನೆ ಅವರು ಬೆಳಿಗ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಇವತ್ತು ಸಾಯಂಕಾಲ ಬಂದರು. ನಾಳೆ ಮದುವೆ ಅಟೆಂಡ್ ಮಾಡಬೇಕಂತ ಅವ್ರನ್ನ ಕರ್ಕೊಂಬರೋಕ್ಕೆ ಹೋಗಿದ್ವಿ. ಮತ್ತು ಕರ್ಕೊಂಬಂದು ಒಂದು ಸ್ವಲ್ಪ ಕೆಲಸ ಇರುತ್ತಲ್ಲ ಮನೆಯಲ್ಲಿ, ಅದೆಲ್ಲ ಮುಗಿಸ್ಕೊಂಡು ಸೊ ಇವಾಗ ಮಲಗಬೇಕು. ಮಲ್ಗೋಕ್ಕೆ ಮುಂಚೆ ಸ್ಕಿನ್ ಕೇರ್ ರೂಟೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಹೆಣ್ಮಕ್ಳೇ ಪ್ಲೀಸ್ ಡೂ ಸ್ಕಿನ್ ಕೇರ್ ರೂಟೀನ್. ನಿಮಗೆ ಇವಾಗ ಏನಕ್ಕೆ ಸ್ಕಿನ್ ಕೇರ್ ರೂಟೀನು ಇದೆಲ್ಲ ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಬಟ್ ದೆನ್ ಟ್ರಸ್ಟ್ ಮೀ ಗರ್ಲ್ಸ್, ವಿಮೆನ್, ಪ್ಲೀಸ್ ಡೂ ಸ್ಕಿನ್ ಕೇರ್. ನಿಮ್ಗೆ ಇವಾಗ ಗೊತ್ತಾಗಲ್ಲ, ಮುಂದಕ್ಕೆ ಆಫ್ಟರ್ 30+ ಗೊತ್ತಾಗುತ್ತೆ. ನಿಮ್ಮ ಮುಖದಲ್ಲಿ ಎತ್ತಿ ತೋರಿಸುತ್ತೆ ಏನಾದ್ರು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಪ್ರತಿಯೊಂದನ್ನು ಯು ವಿಲ್ ಗೆಟ್ ಟು ನೋ ದಟ್ ಟೈಮ್. ಸರಿ, ನಾನು ಮುಖ ತೊಳ್ಕೊಂಬಂದ್ಬಿಡ್ತೀನಿ. ದೇವೇಟ ಕುರ್ತಾ ಬಂತು, ಇವತ್ತು ಹೋಗಿ ಬರ್ತಾ ತೊಗೊಂಬಂದ್ವಿ. ಇಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್, ಸೀರಿಯಸ್ಲಿ ನನ್ನ ಕಣ್ಣೇ ಬಿದ್ದುಬಿಡುತ್ತೆ ದೇವೇಟಗೆ. ಅಷ್ಟು ಕ್ಯೂಟಾಗಿ ಕಾಣ್ತಾ ಇದ್ರು. ಅಲ್ಲೇ ಹಾಕ್ಕೊಂಡು ತೋರಿಸಿದ್ರು ಒಂದ್ಸತಿ. ಆ್ಯಕ್ಚುಲಿ ಇದು ನಾನು 1 ವೀಕಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಪ್ರಾಡಕ್ಟ್ ಬಗ್ಗೆ ಎಲ್ಲ ಹೇಳಲ್ಲ, ಪ್ರಮೋಷನ್ ಥರ ಆಗಿಬಿಡುತ್ತೆ. ಐ ಆಮ್ ನಾಟ್ ಪ್ರಮೋಟಿಂಗ್, ನಾನೇನು ಪ್ರಮೋಷನ್ ಮಾಡ್ತಾಯಿಲ್ಲ. ಬೇಸ್ಡ್ ಆನ್ ಮೈ ನನ್ನ ಸ್ಕಿನ್ ಹಿಂಗೆ ಏನನ್ನೋದು ನನ್ನ ಸ್ಕಿನ್ ಹಿಂಗೆ ರಿಯಾಕ್ಟ್ ಮಾಡ್ತಿದೆ ಅಂತ ನಂಗೆ ಗೊತ್ತಾಯಿತು. ತುಂಬ ಚೆನ್ನಾಗಿದೆ ಗೈಸ್.
ನಂಗೆ ತುಂಬ ಇಷ್ಟ ಆಯಿತು. ಫೇಗ್ರೆನ್ಸ್ ಇಲ್ಲ, ಯಾವುದೇ ಆರ್ಟಿಫಿಷಿಯಲ್ ಥರ ಫೀಲ್ ಆಗಲ್ಲ. ಐ ಮೀನ್ ಇವಾಗ ಒಂದು ಕ್ರೀಮ್ ಹಾಕ್ಕೊಂಡ್ರೆ ಆರ್ಟಿಫಿಷಿಯಲ್ ಫೇಗ್ರೆನ್ಸ್ ಎಲ್ಲ ಒಂಥರ ಆರ್ಟಿಫಿಷಿಯಲ್ ಥರ ಫೀಲ್ ಆಗುತ್ತೆ. ನನಗೆ ಅದೇ ಆ ಥರ ಫೀಲ್ ಆಗಿಲ್ಲ. ಇಟ್ಸ್ ರೈಸ್ ಆ್ಯಂಡ್ ಸೇಕ್ ಸ್ಲೀಪ್ ಮಾಸ್ಕ್ ಅಂತ. ಆ ಬ್ರ್ಯಾಂಡ್ ಹೆಸರು ಹೇಳಲ್ಲ, ಬೇಕಂದರೆ ಕೇಳಿ ಕಮೆಂಟ್ ಸೆಕ್ಷನಲ್ಲಿ. ನಿಮಗಂತ ಟ್ಯಾಗ್ ಮಾಡ್ತೀನಿ ಪ್ರಾಡಕ್ಟ್ನ ಟ್ಯಾಗ್ ಮಾಡಿಕೊಂಡ್ರೆ ನೀವು ಡೈರೆಕ್ಟಾಗಿ ತೊಗೊಬೋದಲ್ವ. ಇದು ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಸ್ಕಿನ್ನು ಇಷ್ಟು ಸಾಫ್ಟಾಗಿ, ಮತ್ತು ಒಂದು ಮಕ್ಕಳು ಸ್ಮಾಲ್ ಬೇಬಿ ಸ್ಕಿನ್ ಇರುತ್ತಲ್ಲ ಆ ಥರ ಫೀಲ್ ಆಗುತ್ತೆ. ಆ್ಯಂಡ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ. ಸೊ ಇದೇ ನನ್ನ ಸ್ಕಿನ್ ಕೇರು. ಇದೊಂದು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮುಂಚೆ ನಾನು ಇದು ಅಪ್ಲೈ ಮಾಡ್ತಿದ್ದೆ ನೈಟು, ಲಾರಿಯಲ್. ಇದು ನಾನು ಹೇಳಲ್ಲ, ಇಟ್ಸ್ ಅ ಗ್ಲೈಕಾಲಿಕ್ ಬ್ರೈಟ್ ಅಂತ. ಅದೊಂದು ಬ್ರೈಟನಿಂಗ್ ಸೀರಮ್ ನಾನು ಯೂಸ್ ಮಾಡ್ತಾಯಿದ್ದೆ. ಅದು ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಲಿಂಕ್ ಹಾಕ್ತೀನಿ. ಸೊ ಮೈ ಲಿಪ್ ಬಾಮ್. ಸೊ ಐ ಆಮ್ ಡನ್ ವಿತ್ ಮೈ ಸ್ಕಿನ್ ಕೇರ್ ಅಷ್ಟೇ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಕೊಳ್ಳೋದು ಅಷ್ಟೇ. ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ನ. ಸೊ ಗುಡ್ ನೈಟ್, ಸಿ ಯು ಟುಮಾರೋ, ಬಾಯ್ ಗೈಸ್. ಟೈಮ್ ಬಂದು ವೇಣೋ ಛತ್ರಿ ಗೈಸ್. ಇವಾಗ ಟೈಮ್ ಬಂದು 4:45. ತುಂಬ ಲೇಟ್ ಆಗಿಬಿಟ್ಟಿದೆ. ಹೊಡ್ತಾ ಇದ್ದೀನಿ ನಾನು ಚೇಚಿ ಮತ್ತು ಅಮ್ಮುಗುಟ್ಟಿ. ಐ ಆಮ್ ದಿ ಡ್ರೈವರ್. ಲೆಟ್ಸ್ ಗೋ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ನಾನು ಹೇರ್ ಸ್ಟೈಲ್ ಬಂದು ಒಂದು ಸ್ವಲ್ಪ ಮೆಸ್ಸಿಯಾಗಿ ಕೇಳಿದೆ, ಲೈಕ್ ತುಂಬ ಸ್ಟಿಫ್ ಆಗಿರಬಾರ್ದು, ಲೂಸಾಗಿರಬೇಕು ಅಂತ. ಅದಕ್ಕೆ ಅವರು ಈ ಥರ ಕ್ರಿಪ್ಪಿಂಗ್ ಮಾಡಿ ನನಗೆ ಮುಂದೆಗಡೆ ಹೇರ್ ಸ್ಟೈಲ್, ಹಿಂದ್ಗಡೆ ಎಕ್ಸ್ಟೆನ್ಷನ್ ಇಕ್ಕಿ ಈ ಥರ ಆರ್ನಮೆಂಟ್ಸ್ ಫಿಕ್ಸ್ ಮಾಡಿದ್ದಾರೆ. ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. Who's this gorgeous lady on the floor? ಗೈಸ್ ಫೈನಲಿ ನಾವು ಹುಡುಗಿ ಮನೆ ಕಡೆ ರೀಚ್ ಆದ್ವಿ. ಸೊ ಈ ಬೇಬಿ ಬಂದು ಗಲ್ಫ್ ಬೇಬಿ, ದುಬೈಯಿಂದ ಬಂದಿರೋದು. ಸಾರಿ. ಸೊ ದೇವೇಟ ತುಂಬ ಇಷ್ಟ. ಇಟ್ಸ್ ಸಿಲ್ವರ್ ಸ್ಪೂನ್ ಬೇಬಿ ಇದು. ಇಟ್ಸ್ ಮೀ ಅಂತ. And I'm here. ಚುಚ್ಚು ಪ್ರೀದು. Meet our bride, ಆದಿತ್ಯ ಯೂಟ್ಯೂಬ್ ಅಪ್ಪ ಆಯ್ತಾರ. ಅವಳು ಯೂಟ್ಯೂಬ್ಗೆ ಬರಬೇಕಂತ ತುಂಬ ಆಸೆ. ಸೊ ಚೇಚಿ ಇವಾಗ ತಿನ್ನಿಸ್ತಾ ಇದ್ದಾರೆ. ಇದು ತಿನ್ಸಿದ ಮೇಲೆ ಅವಳಿಗೆ ಆಶೀರ್ವಾದ ಮಾಡೋಕ್ಕೆ ಕುಣಿಸ್ಬೇಕು. ಕುಣಿಸಿ ಯಾರ್ಯಾರು ಏನೇನು ಚಿನ್ನ ತೊಗೊಂಬಂದಿದ್ದಾರೋ ಅವಳ ಕೈಗೆ ಚಿನ್ನ ಬ್ಯಾಂಗಲ್ಲೋ ಏನೇನೋ ಅವಳಿಗೆ ಕೊಟ್ಬಿಟ್ಟು, ಅನುಗ್ರಹ ಕೊಟ್ಬಿಟ್ಟು, ಆಶೀರ್ವಾದ ಮಾಡಿಬಿಟ್ಟು ಮಂಟಪ ಕರ್ಕೊಂಡು ಹೋಗೋದು. Our bride. Yeah, so our bride is going to the mandapa. This Kannada we can ಗೈಸ್, ನಮ್ಮ ಹುಡುಗಿಗೆ ತುಂಬಾ ಭಯ ಆಗ್ತಿದೆ ಅಂತೆ. ಪೇಡಿಂಡ ಭಯಂಕರ ಎಂದಿನಿ പേടിക്കണ്ട. ಸೊ ದೇವೇಟ ಹೋಗಿ ಗಣ್ಣ ಸ್ಟೇಜ್ ಮೇಲೆ ಕರ್ಕೊಂಬಂದರು. ಯಾಕಂದರೆ ಆ ಹುಡುಗಿ ಮದುವೆ ಹುಡುಗಿಗೆ ದೇವೇಟ ಕಸಿನ್ ಬ್ರದರ್ ಆಗಬೇಕು. ಅವಳಿಗೆ ಸ್ವಂತ ಅಣ್ಣ ಇಲ್ಲ, ಲೈಕ್ ಕಸಿನ್ ಬ್ರದರ್ ಆಗಿ ದೇವೇಟ ಮಾತ್ರ ಇರೋದು. ಸೊ ದಟ್ ಈಸ್ ವೈ ದೇವೇಟ ಹೋಗಿ ಕರ್ಕೊಂಬಂದಿದ್ದು. ಗೈಸ್, ನಮ್ಮ ಸಿಚುವೇಶನ್ ಏನಾಗ್ಬಿಟ್ಟಿದೆ ಅಂದರೆ, ರಶ್ ಅಂದರೆ ರಶ್ಶು. ಊಟ ಮಾಡೋ ಮಂಟಪದಲ್ಲಿ ತುಂಬ ರಶ್ಶು ಗೈಸ್. ಅದಕ್ಕೆ ನಾವೇನು ಮಾಡಿಬಿಟ್ವಿ, ಪಕ್ಕದಲ್ಲೇ ಹೋಟ್ಲಿತ್ತು, ಹೋಟ್ಲಿಗೆ ಬಂದ್ಬಿಟ್ವಿ.
ಚೇಚಿ ಕೂತಿದ್ದಾರೆ. ಅಯ್ಯೇ 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 ಸಪ್ರೇಟ್ ಆಗಿ ನನ್ನ ಬಿಡಿ ಏನೋ ಕೂಟಿಲ್ಲ ಗೈಸ್. ಹೋಟ್ಲಲ್ಲಿ ಊಟ ಮಾಡ್ತಾ ಇದೀವಿ. ಅಲ್ಲಿ ಬಿರಿಯಾನಿ ಆದ್ರೆ ಇಲ್ಲಿ ಬರೀ ವೈಟ್ ರೈಸ್ ಇರೋದಷ್ಟೇ. ಏನಕ್ಕೆ ಮದಿ ನೋಡಿ ಗೈಸ್ ಇಷ್ಟೇ ಹಾಕೊಂಡಿರೋದು. ಆದ್ರೆ ನಿಮ್ ಎಲೆದಲ್ಲಿ ಜಾಸ್ತಿ ಕಾಣುತ್ತೆ ನಿಮ್ ಕ್ಯಾಮ್ರಾದಲ್ಲಿ, ಆದ್ರೆ ಸ್ವಲ್ಪನೇ ಹಾಕೊಂಡಿರೋದು. ದಿಸ್ ಈಸ್ ಸನ್ನ, ದಟ್ ಈಸ್ ಹನ್ನ. ಇವರಿಬ್ರು ಟ್ವಿನ್ಸ್ ಮಕ್ಕಳು. ಸೊ ಐ ಲವ್ ದೆಮ್. ಇವರು ದುಬೈಯಿಂದ ಬಂದಿರೋದು ಈ ಮದುವೆಗಂತಾನೆ. ನೋ ನೋ ನಾಟ್ ಫಾರ್ ದಿಸ್ ಮ್ಯಾರೇಜ್, ಟು ಸೀ ಮೀ ದೇ ಕೇಮ್ ಫ್ರಮ್ ದುಬೈ, ರೈಟ್? ಅಲೆ ಅಣ್ಣ, ಟು ಸೀ ಮೀ ಯು ಕಮ್ ಫ್ರಮ್ ದುಬೈ, ರೈಟ್? ಹಂಗನೇ ಇರ್ಕಟ್ಟೆ. ಸೊ ಫೈನಲಿ ಮದುವೆ ಆಯಿತು. ಮದುವೆ ಮುಗಿದ ಮೇಲೆ ನಾವು ಗಂಡ ಮನೆಗೆ ಹೋಗಿ ಬಿಟ್ಬಿಟ್ಟು ಬರೋಣ ಅಂತ ಸೊ ಗಂಡ ಮನೆಗೆ ಹೋಗಿದ್ವಿ ಗೈಸ್. ಸೊ ಗೈಸ್ ಇವಾಗ ಮೇಲೆ ಬಂದಿದ್ದೀವಿ. ನಮ್ಮ ಹುಡುಗಿ ರೂಮು ಇದೆ, ಇಲ್ಲೇ ಇರ್ತಾಳೆ ಅವಳು. ಇನ್ಮೇಲೆ ಈ ರೂಮಲ್ಲಿ ಇರ್ತಾಳೆ. ಸೊ ಇವಾಗ ಏನಂದರೆ ಅವಳನ್ನ ಬಂದು ಅವ್ರ ಗಂಡ ಮನೇಲಿ ಬಿಟ್ಬಿಟ್ಟು ಮನೆ ಹಿಂಗಿದೆ ಅಂತ ನೋಡಿಬಿಟ್ಟು ಅವಳು ಎಲ್ಲಿರ್ತಾಳೆ ಅಂತ ಅದೆಲ್ಲ ನೋಡಿಬಿಟ್ಟು ಇವ್ರು ಕೊಡೋ ಸ್ವೀಟ್ ಏನಾದ್ರು ತಿನ್ಬಿಟ್ಟು ಹೋಗೋದು. ಬಾಲ್ಕನಿ ಸೀರಿಯಸ್ಲಿ ಇವಳು ಅಳೋದು ನೋಡಿಬಿಟ್ಟು ನಾನೇ ಹತ್ಬಿಟ್ಟೆ. ಇವಳು ಹಂಗೆ ಅಳ್ತಿದ್ಲು, ನನಗೆ ಮನಸ್ಸು ಪೂರ್ತಿ ಬೇಜಾರಾಗ್ಬಿಡ್ತು. ನಂಗೆ ಒಂಥರ ಫೀಲ್ ಆಗ್ಬಿಡ್ತು ಗೈಸ್. ಸೊ ಅವಳನ್ನ ಲೈಕ್ ಬೈ ಬೈ ಅಂತ ಹೇಳಿಬಿಟ್ಟು ಅದಾದಮೇಲೆ ನಾವು ಚೇಚಿನ ನಿಜಿಲೇಟನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋಣ ಅಂತ. ಯಾಕಂದರೆ ಅವರು ಹಂಗೆ ಮನೆಗೆ ಹೋಗ್ತೀನಿ ಅಂತ ಡಿಸೈಡ್ ಆಗಿಬಿಟ್ಟಿದ್ರು. ಸೊ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ಅದಾದಮೇಲೆ ನಾನು ದೇವೇಟ ಮನೆಗೆ ಹೊಟ್ವಿ ಗೈಸ್. ಫೈನಲಿ ಮನೆಗೆ ಬಂದಾಯಿತು. ಇವಾಗ ಯಾಕೋ ವಾಮಿಟ್ ಬರೋಂಗೆ ಥರ ಫೀಲ್ ಆಗ್ತಿದೆ, ಗೊತ್ತಿಲ್ಲ ಯಾಕಂತ. ಓಫ್, ಇದು ಬಿಚ್ಚಕ್ಕೆ ಆಗ್ತಾಯಿಲ್ಲ. ದೇವೇಟ ಇದು ಹೆಲ್ಪ್ ಮಾಡಿ. ಇವಾಗ ದೇವೇಟ ಹೆಲ್ಪೇ ಬೇಕೇ ಬೇಕು. ಓ ರೆಡಿ ಆಗೋದಾಗ್ಬಿಟ್ಟೆ. ಇವಾಗ ಯಾವಾಗ ಬಿಚ್ತೀನಿ ಆರ್ನಮೆಂಟ್ಸ್ ಅಂತ ಇದೆ. ಆರ್ನಮೆಂಟ್ಸ್ಗಿಂತ ಈ ಎಕ್ಸ್ಟೆನ್ಷನ್ ಯಾವಾಗ ಬಿಚ್ತೀನಿ ಅಂತ ಫೀಲ್ ಆಗ್ತಿದೆ. ಯಾಕೋ ವಾಮಿಟ್ ಬರೋಂಥರ ಒಂಥರ ಟಯರ್ಡ್ ಆಗ್ತಿದೆ ಗೈಸ್. ತುಂಬ ಟಯರ್ಡ್ ಆಯ್ತು ಗೈಸ್ ಇವತ್ತು ಅಲ್ವಾ? ಹೌದು, ಯಾಕಂದರೆ ಅವಳಿಗೆ ತಂಗಿ ಇದ್ದಾಳೆ. ಐ ಮೀನ್ ಮದುವೆ ಹೆಣ್ಣಿಗೆ ತಂಗಿ ಇದ್ದಾರೆ, ಆದರೆ ಅವಳು ಚಿಕ್ಕವಳು. ಸೊ ಜಾಸ್ತಿ ಕೆಲಸ ನಮಗೆ ಇದ್ದಿದ್ದು ಅಲ್ವಾ ದೇವೇಟ? ಅವ್ರಿಗೆ ಇನ್ವೈಟ್ ಮಾಡು, ಇವ್ರನ್ನ ಇನ್ವೈಟ್ ಮಾಡು. ಯಾಕಂದರೆ ಒಂದೇ ಅಣ್ಣ ಇರೋದು ಅವಳಿಗೆ, ಅದು ಕಸಿನ್ ಅಣ್ಣ ದೇವೇಟನೇ. ಸೊ ಕಸಿನ್ ಅಣ್ಣ ಇರಾಗ ಕಸಿನ್ ಅಣ್ಣಗೆ ಮದುವೆ ಆಗೈತೆ. ಸೊ ನಾನು ಮುಂದೆ ಕಡೆ ನಿಂತ್ಕೊಂಡು ಹೆಲ್ಪ್ ಮಾಡಬೇಕಲ್ವಾ? ಸೊ ಅದಕ್ಕೆ ನಾನು ಚೀಚಿನೇ ಅಲ್ಲಿ ಇಲ್ಲಿ ಓಡಾದ. ಕಿವಿ ನೋವ್ತಿದೆ. ಯಾರೆಲ್ಲ ಕೂದಲಿಗೆ ಕ್ರಿಪ್ಪಿಂಗ್ ಮಾಡ್ಕೊತೀರಾ? ಅಯ್ಯೋ ಮೆತ್ತಿಗೆ ಹಂಗಲ್ಲ, ನೀವು ಎರಡು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ. ಹಂಗಲ್ಲ, ಹಿಂಗೆ ಒಂದೇ ಕಡೆ ಈ ಥರ. ಹಾಂ, ಯಾರೆಲ್ಲ ಕ್ರಿಪ್ಪಿಂಗ್ ಮಾಡ್ಕೊತೀರಾ ಡೈರೆಕ್ಟು ಹೇರ್ ವಾಶ್ ಮಾಡ್ಕೊಳ್ಳಿ ಶಾಂಪೂ ಹಾಕಿ. ಆವಾಗಲೇ ಮೆತ್ತಿಗೆ. ಬೇಬಿ ಇದು ಸೀಸರಲ್ಲಿ ಕಟ್ ಮಾಡಿ ಇದನ್ನ ರಬ್ಬರ್ ಬ್ಯಾಂಡ್ ಸೀಸರಲ್ಲಿ. ಅದು ಡಿಸ್ಕೋ ರಬ್ಬರ್ ಬ್ಯಾಂಡ್ ಇದೆ ಅಲ್ವಾ, ಅದನ್ನ ಟೈ ಮಾಡಿದ್ದಾರೆ. ಯಾವತ್ತೂ ಹಿಂಗೆ ಇಳಿಯೋಕೆ ಹೋಗ್ಬೇಡಿ, ಹೇರ್ ಫಾಲ್ ಆಗುತ್ತೆ. ನೋ ಬೇಬಿ, ಸೀಸರಲ್ಲಿ ಕಟ್ ಮಾಡ್ಬೇಕು. ನೀವು ಸೀಸರಲ್ಲೇ ಕಟ್ ಮಾಡ್ಬೇಕು. ಸೀಸರಲ್ಲಿ ಕಟ್ ಮಾಡಿದ್ರೆ ಹೇರ್ ಫಾಲ್ ಆಗಲ್ಲ. ಮತ್ತು ಎಲ್ಲಿ ಆ ಚಿಕ್ಕ ಸೀಸರ್ ಇತ್ತಲ್ಲ, ನನ್ನ ಕಿವಿನೇ ಊದ್ಕೊಂಡ್ಬಿಟ್ಟೈತೆ ನೋಡಿ. ಇಲ್ಲಿ ಮುಟ್ಟಿ ಬ್ಲಡ್ ಬರ್ತಿದೆ. ಸರಿ, ನಾನು ಕ್ರೀಮು ಹಾಕ್ಕೊಂಡಿಲ್ಲ. ಒಂದು ಈ ಥರ ಎಲ್ಲ ಹ್ಯಾಂಗಿಂಗ್ ಇಯರಿಂಗ್ಸ್ ಹಾಕೊಳ್ಳೋಕೆ ಮುಂಚೆ ತುಂಬ ನೋವ್ತಿದೆ.
ಸಿಂಬಳಿ ಆಯಿಲ್ಮೆಂಟ್ ಹಾಕೊಬೇಕು. ಈ ಥರ ಹ್ಯಾಂಗಿಂಗ್ ಜ್ಯುವೆಲ್ಲರಿ ಹಾಕೊಳ್ಳಾಗ, ಹೆವಿ ಜ್ಯುವೆಲ್ಲರಿ ಕಿವಿಗೆ ಹಾಕೊಳ್ಳಾಗ ಕಿವಿ ಓಲೆ. ಆದರೆ ಮದುವೆ ಅಂತೂ ಚೆನ್ನಾಗಿ ನಡೀತು ಗೈಸ್. ಸೀರಿಯಸ್ಲಿ ಪಾಪ ಅವಳು ಹಳಗ ಓಹ್ ನೋವ್ತೈತೆ, ಸಖತ್ತಾಗಿ ನೋವ್ತಾಯಿದೆ. ಈ ಥರ ರೆಡಿ ಆಗೋದು ಸಾಕು, ಈ ಥರ ಅನ್ರೆಡಿ ಆಗೋದು ಸಾಕು. ಇದೆಲ್ಲ ಕೆಡ್ದು ಬ್ಲಡ್ ಬರ್ತೈತೆ ಅಲ್ಲಿಂದ ಅಂತ ಗೊತ್ತಿಲ್ಲ. ತುಂಬ ಕಷ್ಟ, ತುಂಬ ಕಷ್ಟ. ಹೆಣ್ಮಕ್ಳು ಅವಳು ಬ್ರೈಡು ಹಳ್ಳಾಗ ನಂಗೆ ಮನೆ ಬಿಟ್ಟು, ಅದೇ ಅವಳು ಗಂಡ ಮನೇಲಿ ಅವಳನ್ನ ಸೇರಿಸ್ಬಿಟ್ಟು ನಾವು ಬಾಯ್ ಅಂತ ಹೇಳ್ಬಿಟ್ಟು ಆಚೆ ಬರಾಗ ಅವಳು ಹತ್ಲು ನೋಡಿ ನನಗೆ ತುಂಬ ಬೇಜಾರಾಯಿತು. ಇಲ್ಲ ಹೆಣ್ಮಕ್ಳು ಅದೇ ಅಲ್ವಾ ಲೈಫು. ಒಂದು 24 ವರ್ಷವರೆಗೂ ಅಮ್ಮ ಮನೇಲಿ ಬೆಳಿತೀವಿ, ಅಮ್ಮ ಊಟ ತಿಂತೀವಿ, ಕಂಫರ್ಟಬಲಾಗಿ ತುಂಬ ಚೆನ್ನಾಗಿ ಬೆಳಿತೀವಿ. ಅದಾದಮೇಲೆ ಇನ್ನು ರೆಸ್ಟ್ ಆಫ್ ಅವರ್ ಲೈಫ್ ಗಂಡ ಮನೆಯಲ್ಲಿ ಇರುತ್ತೆ, ಗಂಡ ಮನೆಯಲ್ಲಿ ಜೀವನ ಮಾಡಬೇಕು. ಸೊ ಇಷ್ಟು ಅವಳು ಅಡಪ್ಟ್ ಇಲ್ಲ ಹೆಣ್ಮಕ್ಳು ಅಡಪ್ಟ್ ಆಗಬೇಕು ಆ ಚೇಂಜಸ್ಗೆ. ಸೊ ಆ್ಯಟ್ಸ್ ಆಫ್ ಟು ಆಲ್ ದಿ ವಿಮೆನ್. ನಾನು ಒಂದು ವಿಮೆನೇ, ಸೊ ಆ್ಯಟ್ಸ್ ಆಫ್ ಟು ಮೀ ಆಲ್ಸೋ. ನನಗೆ ಒಳ್ಳೆ ಅತ್ತೆ, ಒಳ್ಳೆ ಗಂಡ, ಒಳ್ಳೆ ಮಾವ ಸಿಕ್ಕಿದ್ರು ತಪ್ಪಿಸ್ಕೊಂಡ್ಬಿಟ್ಟೆ. ಒಬ್ಬೊಬ್ರು ಹಂಗ ಅಲ್ವಲ್ಲ, ತುಂಬ ಸ್ಟ್ರಿಕ್ಟ್ ಮದರ್ ಇನ್ ಲಾಸ್, ಫಾದರ್ ಇನ್ ಲಾ ಆ ಥರ ಸಿಗತ್ತೆ. ಪಾಪ ಅವ್ರ ಲೈಫೆಲ್ಲ ಇಷ್ಟು ಕಷ್ಟ ಇರ್ಬೋದು. ನಾನು ಮದುವೆ ಆದಾಗ ನಾನು ಹತ್ತಿಲ್ಲ ಗೈಸ್. ನನಗೆ ಚೇಚಿ ದೇವೇಟ ಸಿಸ್ಟರ್ ಬಂದು ಹಳ್ಳಕ್ಕೆ ಹೋಗ್ಬೇಡ, ಯಾವ ಕಾರಣಕ್ಕೂ ನಿನ್ನ ಕಣ್ಣಿಂದ ಒಂಚೂರು ನೀರು ಬರಲೇಬಾರ್ದು ಅಂತ ನನಗೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು. ಇವತ್ತು ಮದುವೆ ಹುಡುಗಿನೂ ಲವ್ ಮ್ಯಾರೇಜೇ ಆಗಿದ್ದು. ಆದರೆ ಅವಳು ಏನಕ್ಕೆ ಹತ್ಲು ಅಂತ ಗೊತ್ತಿಲ್ಲ. ಅದು ಬೇರೆ ಇನ್ನೊಂದೇನು ಕಾಮಿಡಿ ಅಂದರೆ ಅವಳ ಮನೆ ಬೇರೆ 20 ನಿಮಿಷ ದೂರ ಅಷ್ಟೇ, ಏನು 1 ಅವರ್ ಜರ್ನಿ ಏನಿಲ್ಲ. ಅವಳ ಹಸ್ಬೆಂಡ್ ಮನೆಯಿಂದ ಅವಳ ಮನೆಗೆ ಜಸ್ಟ್ ಲೈಕ್ 20 ಮಿನಿಟ್ಸ್ ಸಾಕು. ನನಗೆ ನನ್ನ ಮನೆಗೆ ಹೋಗ್ಬೇಕಂದ್ರೆ 9 ಅವರ್ಸ್ ಬೇಕು ಗೈಸ್ ಜರ್ನಿ. ಸೊ ಥಿಂಕ್ ಅಬೌಟ್ ಮೈ ಸಿಚುವೇಶನ್. ಆದರೆ ನಾನು ಒಂಚೂರು ಹತ್ತಿಲ್ಲ. ದೇವೇಟ ಮನೆಗೆ ಬಂದಾಗ ನಮ್ಮಪ್ಪ ನಮ್ಮಮ್ಮ ಮತ್ತು ನನ್ನ ಅಜ್ಜಿ ಎಲ್ಲ ನಾವು ಬಿಟ್ಟು ಹೋದಾಗ ಒಂಚೂರು ನಾನು ಹತ್ತೇಲೋ ಅವರಿಗೆ ಲೈಕ್ ಖುಷಿಯಾಗಿ ಕಳಿಸ್ಕೊಟ್ಟೆ, ಹೋಗ್ಬಿಟ್ಟು ಬನ್ನಿ ಬಾಯ್ ಅಂತ. ನನಗೆ ಆ್ಯಕ್ಚುಲಿ ಅವಾಗ ನಾನು ಒಂದೇ ಮೈಂಡ್ಸೆಟ್ ಹಿಡಿದು ದೇವೇಟನ ಬೇಗ ಮದುವೆ ಮಾಡಿಕೊಂಡು ಬಂದ್ಬಿಡೋಣ ಅಂತ. ಯಾಕಂದರೆ ಐ ವಾಸ್ ವೆರಿ ಕ್ರೇಜಿ ಅಬೌಟ್ ದೇವೇಟ. ಲೈಕ್ ದೇವೇಟ ಜೊತೆ ಇದ್ದಾಗ ನಂಗೆ ಆ ಲವ್ ಡೇಸಲ್ಲಿ ತುಂಬ ಒಂಥರ ಫ್ಯಾಂಟಸಿ ಥರ, ಲೈಕ್ ದೇವೇಟ ಜೊತೆ ಇದ್ದರೆ ನನ್ನ ಲೈಫ್ ಚೆನ್ನಾಗಿರತ್ತೆ ಅಂತ ನನ್ನ ಮೈಂಡ್ ಸೆಟ್ ಕನ್ಫರ್ಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಬೇಗ ಓಡಿ ಬಂದೆ. ಬಟ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ದಟ್ ಐ ಟುಕ್ ವೆರಿ ಗುಡ್ ಡಿಸಿಷನ್. ನಾನು ಒಂಚೂರು ಹತ್ತಿಲ್ಲ. ನೆಕ್ಸ್ಟ್ ಡೇನೂ ನಾನು ಹತ್ತಿಲ್ಲ. ನಮ್ಮಮ್ಮನ ನೆನೆಸ್ಕೊಂಡು, ನಮ್ಮ ಅಜ್ಜಿನ ನೆನೆಸ್ಕೊಂಡು, ನನ್ನ ರಿಲೇಟಿವ್ಸ್ನ ನೆನೆಸ್ಕೊಂಡು ನಾನು ಹತ್ತೇ ಇಲ್ಲ. ಅಳೂ ಬಂದಿಲ್ಲ. ದೇವೇಟ ಇವತ್ತುವರೆಗೂ ನನ್ನ ರಿಗ್ರೆಟ್ ಮಾಡಿಸಿಲ್ಲ. ಸೊ ಐ ಫೀಲ್ ವೆರಿ 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 ಗ್ರೇಟ್. ಅಯ್ಯೋ ಇದೇನಿಗೆ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇದು ಒಂದು ಡೀಪ್ ಕ್ಲೆನ್ಸಿಂಗ್ ಆಯಿಲು. ಸೊ ಇದನ್ನ ಚೆನ್ನಾಗಿ ಹಾಕ್ಬಿಟ್ಟು ಮುಖಕ್ಕೆ ಹಾಕೊಂಡು ಮೇಕಪ್ ಎಕ್ಸ್ಟ್ರಾಕ್ಟ್ ಮಾಡಿಬಿಡೋಣ. ನನಗಂತೂ ಸಾಕಾಯ್ತಪ್ಪ. ಆ್ಯಕ್ಚುಲಿ ಈ ಥರ ರೆಡಿಯಾಗಿದ್ದು ತುಂಬ ವರ್ಷಗಳಾದಮೇಲೆ, ಮೇ ಬಿ ನನ್ನ ಮದುವೆ ಆದಮೇಲೆ 2 ಇಯರ್ಸ್ ಆದಮೇಲೆ ಇವಾಗ ಈ ಥರ ಇಷ್ಟು ಗ್ರ್ಯಾಂಡಾಗಿ ಒಂದು ಮದುವೆಗೆ ರೆಡಿಯಾಗಿರೋದು. ಮುಂಚೆ ಎಲ್ಲ ನನ್ನ ಮದುವೆಗೆ ಮುಂಚೆ ನಮ್ಮ ರಿಲೇಟಿವ್ಸ್ ಮದುವೆಗೆಲ್ಲ ನಾನು ಹಿಂಗೆ ರೆಡಿ ಆಗ್ತಿದ್ದೆ. ಮದುವೆ ಆದಮೇಲೆ ದಿಸ್ ಈಸ್ ವೆರಿ ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ಮದುವೆಗೆ ಹೋಗಿದ್ದು. ಯಾಕಂದರೆ ಕಸಿನ್ ಸಿಸ್ಟರ್ ಅಂತ ಒಂದು ಕಾರಣಕ್ಕೆ ಮಾತ್ರ ನಾನು ಹಿಂಗೆ ರೆಡಿ ಆಗಿದ್ದು, ಇಲ್ಲಾಂದಿದ್ರೆ ನಾನು ಹಿಂಗೆ ರೆಡಿನೇ ಆಗ್ತಾಯಿದ್ದಿಲ್ಲ. ಈ ಸೀರೆ ಬಂದು ನಾನು ಗಿಫ್ಟಾಗಿ ಸಿಕ್ಕಿದ್ದು ನನಗೆ. ನನ್ನ ಒನ್ ಆಫ್ ಮೈ ಫ್ಯಾಮಿಲಿ ಆಂಟಿ ಅವ್ರು ಗಿಫ್ಟ್ ಮಾಡಿದ್ದು ನನಗೆ. ಸೊ ಅವ್ರು ಹೇಳಿದ್ದು ದಿಸ್ ಇಸ್ ಕಾಂಜಿಪುರಂ ಸ್ಯಾರಿ. ಇವಾಗ ಯೂಸ್ ಆಯಿತು. 2 ವರ್ಷ ಮದುವೆಗೆ ಮುಂಚೆ ಸೀರೆ ಒಂದು ಗಿಫ್ಟಾಗಿ ಈ ಸೀರೆ ನಂಗೆ ಗಿಫ್ಟ್ ಮಾಡಿದ್ದು. ಸೊ ನಾನು
ನಂಗೆ ಗೊತ್ತು ತಾನೇ ನಾನು ಬಂದು ಬೆಂಗಳೂರಲ್ಲಿ ಇರಲ್ಲ, ಮದುವೆ ಆದಮೇಲೆ ಕೇರಳದಲ್ಲೇ ಇರ್ತೀನಂತ. ಸೊ ಅದಕ್ಕೆ ನಾನು ಅರ್ಧ ಬ್ಲೌಸು ಯಾರೆಲ್ಲ ಸೀರ್ವಸಿಗೆ ಗಿಫ್ಟ್ ಸ್ಯಾರಿ ಆಗಿ ಗಿಫ್ಟ್ ಕೊಟ್ಟರು, ನಾನು ಅಲ್ಲೇ ಬ್ಲೌಸ್ ಹೊಲ್ಕೊಂಡ್ಬಿಟ್ಟಿದ್ದೆ ಬೆಂಗಳೂರಲ್ಲೇ. ಸೊ ಇದೂ ಹೊಲ್ಕೊಂಡ್ಬಿಟ್ಟಿದೆ. ಇವಾಗ ಕರೆಕ್ಟಾಗಿದೆ. 2 ವರ್ಷ ಆದ್ರೂ ನಾನು ಒಂದು ಆಲ್ಟ್ರೇಷನು ಮಾಡಿಲ್ಲ, ಕರೆಕ್ಟಾಗಿ ಇದೆ ನನಗೆ. ಸೊ ಆಲ್ಮೋಸ್ಟ್ ನಾನು ಮೇಕಪ್ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಮಲ್ಕೊಳ್ಳೋದೆ, ಯಾಕಂದರೆ ಮಧ್ಯರಾತ್ರಿದಲ್ಲಿ ನಾನು ಎದ್ದಿದ್ದು. ಸೊ ಯೋಚನೆ ಮಾಡಿ ನನ್ನ ಪರಿಸ್ಥಿತಿ ಹಿಂಗಿರುತ್ತೆ ಅಂತ. ಸೊ ಯಾರೆಲ್ಲ ಈ ವ್ಲಾಗ್ ಇಲ್ಲಿವರೆಗೂ ನೋಡಿದ್ರಿ, ಫುಲ್ಲಾಗಿ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.